ನಮಸ್ಕಾರ. ಎಲ್ಲ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನವೆಂಬರ್ ತಿಂಗಳಿಗೆ ನಾವಿನ್ನೇನು ಕಾಲಿಡ್ತಾ ಇದ್ದೇವೆ. ನವೆಂಬರ್ ತಿಂಗಳಲ್ಲಿ ಎಲ್ಲ ದ್ವಾದಶ ರಾಶಿಗಳವರಿಗೆ ಯಾವ ರೀತಿಯಾಗಿರುವಂಥ ಶುಭಾಶುಭ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗತ್ತೆ ಅಂತ ತಿಳಿಸ್ತಾ, ವಿಶೇಷವಾಗಿ ಅಕ್ಟೋಬರ್ 18ನೇ ತಾರೀಕು ನಮಗೆ ಗುರುವಿನ ಒಂದು ಸಂಚಾರ ಅನ್ನುವಂಥದ್ದು ಮಿಥುನದಿಂದ ಕರ್ಕಾಟಕ ರಾಶಿಯಲ್ಲಿ ಆಗ್ತಾ ಇದೆ. ಅದು ಸರಿಸುಮಾರು ಡಿಸೆಂಬರ್ ತನಕ ಆ ಸಂಚಾರ ಅನ್ನುವಂಥದ್ದು ಗುರುವಿನ ಸಂಚಾರ ಕರ್ಕಾಟಕ ರಾಶಿಯಲ್ಲಿ ಇರುತ್ತೆ. ಅದರಿಂದ ಅನೇಕ ಜನಗಳಿಗೆ, ದ್ವಾದಶ ರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಒಂದು ಪರಿಣಾಮವನ್ನು ಅದು ಬೀರುತ್ತೆ ಅಂತ ಯೋಚನೆಯನ್ನು ಮಾಡ್ತಾ, ಮೊದಲನೇದಾಗಿ ಗುರು ಎಲ್ಲ ಗ್ರಹಗಳಿಗೆ ಈಶ್ವರ ಕಾರಕತ್ವನಾಗಿರ್ತಕ್ಕಂಥವನು. ಎಲ್ಲ ಗ್ರಹಗಳಲ್ಲೂ ಅತ್ಯಂತ ಶುಭ ಗ್ರಹ ಅಂತಂದರೆ ಅದು ಗುರು. ಗುರುವಿನ ಸಂಚಾರ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಆಗ ಎಲ್ಲರಿಗೂ ವಿಶೇಷವಾಗಿರುವಂಥ ಶುಭ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗತ್ತೆ. ಆದರೆ ಕೆಲವೊಬ್ಬರಿಗೆ ಕರ್ಕಾಟಕ ರಾಶಿ ಅನಿಷ್ಟ ಸ್ಥಾನ, ಕೆಲವೊಬ್ಬರಿಗೆ ಕರ್ಕಾಟಕ ರಾಶಿ ಶುಭ ಸ್ಥಾನ ಆಗಿರಬಹುದು. ಅಲ್ಲಿರುವಂತಹ ಗುರುವಿನ ಸಂಚಾರದಿಂದ ದ್ವಾದಶ ರಾಶಿಗಳ ಮೇಲೆ ಒಂದು ರೀತಿ ಸ್ವಲ್ಪ ಕೆಲವೊಂದು ರಾಶಿಗಳಿಗೆ ಒಳ್ಳೆ ಪ್ರಭಾವ, ಕೆಲವೊಂದು ರಾಶಿಗಳಿಗೆ ಅಷ್ಟಾಗಿ ಒಳ್ಳೆ ಪ್ರಭಾವ ಅಲ್ಲದೇ ಇರುವಂತಹ ಒಂದು ವಿಚಾರಗಳು ನಮಗೆ ಕಾಣಸಿಗುತ್ತೆ. ಅದನ್ನು ನಾವು ಚಿಂತನೆಯನ್ನು ಮಾಡ್ತಾ, ಇನ್ನು ಸಿಂಹರಾಶಿಯವರಿಗೆ ಈ ಇಡೀ 12 ರಾಶಿಗಳಲ್ಲಿ ಸಿಂಹರಾಶಿಯವರಿಗೆ ಸ್ವಲ್ಪ ಎಲ್ಲರಿಗೆ ಹೋಲಿಕೆ ಮಾಡಿದ್ರೆ ಹೆಚ್ಚು ಸಮಸ್ಯೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂದರೆ ಈ ಗುರುವಿನ ಸಂಚಾರ ಆಗಿರ್ಬೋದು, ವಿಶೇಷವಾಗಿ ನವೆಂಬರ್ ತಿಂಗಳಾಗಿರ್ಬೋದು, ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಅಂತ ಕರಿತೇವೆ. ಅಷ್ಟಮ ಸ್ಥಾನದಲ್ಲಿ ಶನಿ ಇದ್ದಾಗ ಅಷ್ಟ ಕಷ್ಟಗಳನ್ನು ಕೊಡ್ತಾನೆ, ಅನೇಕ ಕಷ್ಟಗಳನ್ನು ಕೊಡ್ತಾನೆ ಅನ್ನುವಂಥದ್ದು ನಮಗೆ ಗೊತ್ತಿರುವಂಥದ್ದು. ಅಷ್ಟಮ ಶನಿ ಅಂತಂದ್ರೆ ಎಲ್ಲರೂ ಹೆದರ್ಕೊಳ್ಳುವಂಥದ್ದು. ಹಾಗೆ ಸಪ್ತಮಾಧಿಪತಿಯಾಗಿ ಅಷ್ಟಮ ಸ್ಥಾನದಲ್ಲಿ ರಾಹುವಿನ ಯೋಗ ಮತ್ತೆ ಇದ್ದಂತಹ ಗುರುಬಲವು ವ್ಯಯಕ್ಕೆ ಬಂದಿರುವಂಥದ್ದು. ವಾಹನ ಸಂಚಾರ ಮಾಡಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಸಂಚಾರ ಮಾಡಬೇಕಾಗ್ತದೆ. ವಾಹನದಲ್ಲಿ ಸಣ್ಣ ಪುಟ್ಟ ಅಪಘಾತಗಳಾಗುವಂತಹ ಒಂದು ಸಾಧ್ಯತೆ. ಸಪ್ತಮಾಧಿಪತಿಯಾಗಿರುವಂತಹ ಶನಿ ಅಷ್ಟಮದಲ್ಲಿ ಇರುವಂಥದ್ದು ಕೌಟುಂಬಿಕವಾಗಿ ವೈಮನಸ್ಯಗಳನ್ನು, ಅದರಲ್ಲೂ ವಿಶೇಷವಾಗಿ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಅನ್ನುವಂಥದ್ದು ಬರುವಂತಹ ಸಾಧ್ಯತೆ ಈ ಸಿಂಹರಾಶಿಯವರಿಗೆ ಕಾಣಸಿಗತ್ತೆ. ಆರೋಗ್ಯದ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ಹೆಚ್ಚಾಗಿ ಆರ್ಥಿಕ ವ್ಯಯ ಆಗುವಂತಹ, ಎಲ್ಲೋ ಒಂದು ರೀತಿ ಅದರಿಂದ ನಿದ್ರೆ ಕೆಡುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಸಿಂಹರಾಶಿಯವರಿಗೆ ಬರುತ್ತೆ. ಮೊದಲು 2 ರಾಶಿಗಳು ಮೇಷ ವೃಷಭಕ್ಕೆ ಶುಭ ಫಲಗಳು, ಮಿಥುನ ರಾಶಿಯವರಿಗೆ ಮಧ್ಯಮ ಫಲಗಳು, ಅದಾದ ಮೇಲೆ ಕರ್ಕಾಟಕ ಸಿಂಹರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಅನಿಷ್ಟ ಫಲಗಳನ್ನು ಹೇಳಬಹುದಾಗಿದೆ. ಸಿಂಹರಾಶಿಯವರು ಏನು ಮಾಡಬೇಕು ಅಂತಂದರೆ ಆಂಜನೇಯ ಸ್ವಾಮಿಯನ್ನ ಆರಾಧನೆ ಮಾಡಬೇಕು. ವಿಶೇಷವಾಗಿ ಈಶ್ವರನನ್ನ, ಗುರುಗಳನ್ನ ಆರಾಧನೆಯನ್ನು ಮಾಡಬೇಕಾಗ್ತದೆ. ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡೋದ್ರಿಂದ ಈ ಅಷ್ಟಮ ಶನಿಯಿಂದ ಉಂಟಾಗ್ತಿರುವಂತಹ ಒಂದು ಕಷ್ಟಗಳು ಅನ್ನುವಂಥದ್ದು ನಿವೃತ್ತಿಯಾಗತ್ತೆ. ಇಷ್ಟೆಲ್ಲ ಆದರೂ ಕೂಡ, ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಸಿಂಹರಾಶಿಯವರಿಗೆ ಎಲ್ಲೋ ಒಂದು ಕಡೆ ಶನಿಯ ಮೇಲೆ ಗುರುವಿನ ದೃಷ್ಟಿ ಇರುವಂಥದ್ದು ತುಂಬ ದೊಡ್ಡ ಪ್ರಮಾಣದಲ್ಲಾಗಲ್ಲ. ಸ್ವಲ್ಪ ಸಫರಿಂಗ್ ಅನ್ನೋ ಥರದ್ದು ಇದ್ದೇ ಇದೆ. ಆದರೆ ಏನಾದ್ರು ಅನಾರೋಗ್ಯ ಬಂತು ಅಂತಂದರೆ ತಕ್ಷಣಕ್ಕೆ ಅದಕ್ಕೆ ಟ್ರೀಟ್ಮೆಂಟ್ ಅನ್ನುವಂಥದ್ದು ಬೇಕಾಗತ್ತೆ. ನಿರ್ಲಕ್ಷ್ಯ ಮಾಡಬೇಡಿ. ಯಾವುದನ್ನೇ ನಿರ್ಲಕ್ಷ್ಯ ಮಾಡಿದ್ರು ಕೂಡ ಅದರ ಇಂಟೆನ್ಸಿಟಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಗ್ರಹಗಳು ಹೇಗೆ ಫಲ ಕೊಡ್ತಾರೆ ಅಂತಹ ಪ್ರಾರಬ್ಧವನ್ನು ಯೋಚನೆ ಮಾಡಲಿಕ್ಕೂ ಕೂಡ ಆಗಲ್ಲ. ಯೋಚನೆಯನ್ನು ಮಾಡದೆ, ಏನೇ ಅನಾರೋಗ್ಯ ಇದ್ರೂ ಕೂಡ ನಿರ್ಲಕ್ಷ್ಯ ಮಾಡದೆ ಅದಕ್ಕೆ ಬೇಕಾಗಿರುವಂತಹ ರೀತಿಯಲ್ಲಿ ಪರಿಹಾರವನ್ನು ಮಾಡ್ಕೋತಾ ಬನ್ನಿ. ಅದು ಮೆಡಿಕಲ್ ಸೈನ್ಸ್ ಪ್ರಕಾರ ಆಗಿರ್ಬೋದು ಅಥವಾ ಪೂಜೆ, ದೇವತಾರ್ಚನೆ ಎಲ್ಲವೂ ಕೂಡ ಬೇಕಾಗ್ತದೆ. ತಗೊಂಡಂತಹ ಔಷಧಿ ಸರಿಯಾಗಿ ಕೆಲಸ ಮಾಡಿ ನಿಮ್ಮ ದೇಹಕ್ಕೆ ಸ್ವಾಸ್ಥ್ಯವನ್ನು ಉಂಟು ಮಾಡಬೇಕು ಅಂದರೆ ದೈವಾನುಗ್ರಹ ಬೇಕು. ಹಾಗಾಗಿ ದೈವಾನುಗ್ರಹವೂ ಬೇಕು, ಔಷಧಿಯ ಬಲ ಕೂಡ ಬೇಕಾಗ್ತದೆ. ಸರಿಯಾಗಿರುವಂತಹ ರೀತಿಯಲ್ಲಿ ಅದಕ್ಕೆ ಪರಿಹಾರವನ್ನು ಮಾಡ್ಕೊಳ್ಳಿ. ರಾಹುಕೇತು ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ ಅದನ್ನು ಕೂಡ ಮಾಡಬೇಕಾಗತ್ತೆ. ಸಿಂಹರಾಶಿಯವರಿಗೆ ಒಳ್ಳೆಯದಾಗಲಿ. ನಮಸ್ಕಾರ.